ಗಾಬರಿಲಿ ಹೊರಟಾಗಲೇ ನಾನು ಕೇಳಬೇಕಾಗಿತ್ತು. ನಾನೇನೋ ಆಫೀಸ್ ರಿಲೇಟೆಡ್ ಟೆನ್ಷನ್ ಇರುತ್ತೆ ಅಂತ ಕೇಳಲೇ ಇಲ್ಲ, ಸುಮ್ಮನಾಗ್ಬಿಟ್ಟೆ. ಬೆಳಿಗ್ಗೆ ಕೇಳಿದಾಗ ಎಲ್ಲ ಆರಾಮಾಗಿದೆ ಅಂತ ಹೇಳಿದ್ರಲ್ಲ, ಇವಾಗ ನೋಡಿದ್ರೆ ಪೊಲೀಸ್ ಸ್ಟೇಷನ್ ಅದು ಇದು ಅಂತ ಏನೇನೋ ಹೇಳ್ತಿದ್ದಾರೆ. ಏನಾಗಿದೆ ಅಂತ ಗೊತ್ತಿಲ್ಲ. ಪಾಪ ಆದಿ ಬ್ರದರ್ ಅಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಇದ್ದಾರೆ. ನಾನು ಇಲ್ಲಿ ಹಾಗಾಗಿರ್ಬೋದು ಹೀಗಾಗಿರ್ಬೋದು ಅಂತ ಗೆಸ್ಟ್ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡು ನಿಂತ್ಕೊಂಡಿದ್ದೀನಿ. ಮೊದಲು ಅಲ್ಲಿಗೆ ಹೋಗ್ಬಿಟ್ಟು ವಿಚಾರಿಸೋಣ ಏನಾಗಿದೆ ಅಂತ. ಎಕ್ಸ್ಕ್ಯೂಸ್ ಮೀ. ಓ ಏನ್ ಸರ್ ಈ ಕಡೆ ಎಸ್ ಐ ಅವರಿಲ್ವಾ? SI ಸಾಹೇಬ್ರು ಹೊರಗಡೆ ಹೋಗಿದ್ದಾರೆ. CSR ಇದ್ದಾರೆ, ಬನ್ನಿ ಹೋಗೋಣ. ಸರ್. ಓ ಅದೇ ಸರ್, ಬನ್ನಿ ಕೂತ್ಕೊಳ್ಳಿ. ನಿಮ್ ಕೇಸ್ ಕ್ಲೋಸ್ ಆಯ್ತಲ್ಲ, ಮತ್ತೆ ಈ ಕಡೆ ಏನಾದ್ರು ಪ್ರಾಬ್ಲಮಾ? ಎಸ್ ಸರ್, ಒಂದು ಕಂಪ್ಲೇಂಟ್ ಕೊಡಬೇಕಾಗಿತ್ತು. ಕಂಪ್ಲೇಂಟಾ? ಯಾಕೆ ಸರ್, ಏನಾಯ್ತು? ತಗೊಳ್ಳಿ. ಆದಿ ಸರ್, ಸಾರಿ ಟು ಹಿಯರ್ ದಿಸ್. ಸರ್, ನೀವೊಂದು ಕಂಪ್ಲೇಂಟ್ ಕೊಟ್ಟೋಗಿ, ನಾನೆಲ್ಲ ನೋಡ್ಕೊಂತೀನಿ. ಸರ್ ರೀ, ಸರ್ ಹತ್ರ ಒಂದು ಕಂಪ್ಲೇಂಟ್ ಬರ್ಸ್ಕೊಡ್ರಿ. ಸರ್, ಒಂದ್ಸಲ ಸ್ಪಾಟ್ ವಿಸಿಟ್ ಮಾಡ್ಕೊಂಡ್ ಬರೋಣ. ಅಡ್ರೆಸ್ ಕಳಿಸಿ, ನಾನೊಂದ್ಸಲ ಬಂದು ಹೋಗ್ತೀನಿ. ಸರಿ ಸರ್. ಸರಿ ಸರ್, ಕಂಪ್ಲೇಂಟ್ ಕೊಟ್ಟೋಗಿ. ಭಾಗ್ಯ, ನೀವೇನು ತಲೆ ಕೆಡಿಸ್ಕೋಬೇಡಿ, ಎಲ್ಲ ಸರಿ ಹೋಗುತ್ತೆ. ಅಲ್ಲ ದೇವ್ರೆ, ಭಾಗ್ಯ, ಹೇಗಾಯ್ತು ಏನು ಅಂತ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಟೆನ್ಷನ್ ಜಾಸ್ತಿ ಆಗತ್ತೆ. ಕಂಪ್ಲೇಂಟ್ ಬರ್ಕೊಡಿ, ಹುಡ್ಕೋಣ ಅಂತ ಹೇಳಿದಾರಲ್ಲ, ನೀವೇನು ತಲೆ ಕೆಡಿಸ್ಕೋಬೇಡಿ, ಕಂಪ್ಲೇಂಟ್ ಕೊಡೋಣ. ಭಾಗ್ಯ, ನೀವು ಕಂಪ್ಲೇಂಟ್ ಬರ್ಕೊಡ್ತಾ ಇರಿ, ಒಂದು ನಿಮಿಷ ನಾನು ಫೋನಲ್ಲಿ ಮಾತಾಡ್ಕೊ ಬರ್ತೀನಿ. ಸರಿ ಅದೇ. ಹಾ ಹೇಳಿ ಬ್ರದರ್. ಬ್ರದರ್, ಅವಾಗ್ಲೇ ಏನೋ ಗಡಿಬಿಡಿಲಿ ಹೋದ್ರಲ್ಲ, ಅದಕ್ಕೆ ಫೋನ್ ಮಾಡಿದೆ. ಎಲ್ಲಿದ್ದೀರಾ? ಇಲ್ಲ ಬ್ರದರ್, ಒಂಚೂರು ಪೊಲೀಸ್ ಸ್ಟೇಷನ್ ಅಲ್ಲಿ ಕೆಲಸ ಇತ್ತು, ಬಂದಿದ್ದೆ. ಪೊಲೀಸ್ ಸ್ಟೇಷನ್? ಯಾಕೆ ಬ್ರದರ್, ಏನಾಯ್ತು? ಅಯ್ಯೋ, ಅದೊಂದು ದೊಡ್ಡ ಕಥೆ, ಆಮೇಲೆ ಹೇಳ್ತೀನಿ ಬ್ರದರ್. ಆಮೇಲೆಲ್ಲ ಇಲ್ಲ ಬ್ರದರ್, ಇವಾಗ್ಲೇ ಹೇಳಿ. ನೀವ್ ಎಲ್ಲಿದ್ದೀರಾ ಅಂತ ಹೇಳಿ, ನಾನು ಅಲ್ಲಿಗೆ ಬರ್ತೀನಿ. ಅಯ್ಯೋ, ಅದೆಲ್ಲ ಏನು ಬೇಡ, ನೀವು ಆರಾಮಾಗಿರಿ, ನಾನೇ ಬರ್ತೀನಿ ಬ್ರದರ್. ಬ್ರದರ್, ಇವಾಗ ನೀವ್ ಎಲ್ಲಿದ್ದೀರಾ ಅಂತ ಹೇಳ್ತಿರೋ ಇಲ್ವೋ? ಸರಿ, ಹೇಳ್ತೀನಿ. ಸಿಟಿ ಪೊಲೀಸ್ ಸ್ಟೇಷನ್. ಓಕೆ ಬ್ರದರ್, ನಾನು ಇನ್ನೊಂದು 20 ನಿಮಿಷ ಅಲ್ಲಿ ಬರ್ತೀನಿ. ಓಕೆ ಬ್ರದರ್. ಗಾಬರಿಲಿ ಹೊರಟಾಗ್ಲೇ ನಾನು ಕೇಳಬೇಕಾಗಿತ್ತು. ನಾನೇನೋ ಆಫೀಸ್ ರಿಲೇಟೆಡ್ ಟೆನ್ಷನ್ ಇರುತ್ತೆ ಅಂತ ಕೇಳಲೇ ಇಲ್ಲ, ಸುಮ್ಮನಾಗ್ಬಿಟ್ಟೆ. ಬೆಳಿಗ್ಗೆ ಕೇಳಿದಾಗ ಎಲ್ಲ ಆರಾಮಾಗಿದೆ ಅಂತ ಹೇಳಿದ್ರಲ್ಲ, ಇವಾಗ ನೋಡಿದ್ರೆ ಪೊಲೀಸ್ ಸ್ಟೇಷನ್ ಅದು ಇದು ಅಂತ ಏನೇನೋ ಹೇಳ್ತಿದ್ದಾರೆ. ಏನಾಗಿದೆ ಅಂತ ಗೊತ್ತಿಲ್ಲ. ಪಾಪ ಆದಿ ಬ್ರದರ್ ಅಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಇದ್ದಾರೆ. ನಾನು ಇಲ್ಲಿ ಹಾಗಾಗಿರ್ಬೋದು ಹೀಗಾಗಿರ್ಬೋದು ಅಂತ ಗೆಸ್ಟ್ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡು ನಿಂತ್ಕೊಂಡಿದ್ದೀನಿ. ಮೊದಲು ಅಲ್ಲಿಗೆ ಹೋಗ್ಬಿಟ್ಟು ವಿಚಾರಿಸೋಣ ಏನಾಗಿದೆ ಅಂತ. ನಾನೇ ನಿಂತೆ ನಿನಂತೆ ನೀನೆ, ನಾನಂತೆ ನಾನಂತೆ ಜೀವ, ಒಂದೇನೆ ಹೃದಯ ಎರಡು. ಏನು ಹೀರೋ ಸಾಹೇಬ್ರು ಇವತ್ತು ತುಂಬಾ ಜೋಶಲ್ಲಿದ್ದೀರಾ? ಈ ಹೀರೋ ನೆನ್ನೆನು ಜೋಶೆ, ಇವತ್ತು ಜೋಶೆ, ನಾಳೆನು ಜೋಶೆ. ನೀನೊಂಥರ ನನಗೆ ಜೋಶ್ ಸ್ಟಾರ್ ಅಂತ ಹೆಸರು ಕೊಡ್ಬೋದು. ಜೋಕು ತುಂಬಾ ಚೆನ್ನಾಗಿದೆ, ಆದ್ರೆ ನಂಗೆ ಪುರ್ಸತ್ತಿಲ್ಲ, ನಗತ್. ಕಿಶನ್, ನಿನ್ನತ್ರ ಒಂದ್ ವಿಷಯ ಕೇಳೋದ್ ಮರ್ತ್ಬಿಟ್ಟಿದ್ದೆ. ಆದಿಭಾವ ಯಾವಾಗ ಬರ್ತೀನಿ ಅಂತ ಹೇಳಿದ್ದು? ಗೊತ್ತಿಲ್ಲ ಕಣೆ, ಯಾಕೆ ಹೇಳ್ತಿದ್ಯಾ? ಅಂದ್ರೆ ಇವತ್ತಿಗೆ ಆದಿಭಾವ ಹೋಗಿ 1 ವಾರ ಆಯ್ತು. ಲೆಕ್ಕದ ಪ್ರಕಾರ ಇವತ್ತು ಅವ್ರು ವಾಪಸ್ ಬರ್ಬೇಕು, ಅದಕ್ಕೆ ಕೇಳ್ದೆ. ಬರ್ಬೋದು ಬಿಡು. ಏನೋ ಇಷ್ಟೊಂದು ಕೇರ್ಲೆಸ್ ಆಗಿ ಹೇಳ್ತಾ ಇದ್ಯಾ? ಒಂದ್ ಫೋನ್ ಮಾಡಿ ಕೇಳ್ಬೋದ್ ತಾನೆ? ಪೂಜಾ, ಆದಿ ಅಣ್ಣನ್ ಚಿಕ್ಕ ಮಗುನ, ಅವ್ನ್ ಕೆಲ್ಸ ಮುಗಿದ ತಕ್ಷಣ ಡೈರೆಕ್ಟ್ ಆಗಿ ಮನೆಗೆ ಬರ್ತಾನೆ ಬಿಡು.
ಹೌದು, ನೀನ್ ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊತಿದ್ಯಾ ಅದಕ್ಕೆ? ನಾನೇನ್ ತಲೆ ಕೆಡ್ಸ್ಕೊಂಡಿಲ್ಲಪ್ಪ. 1 ವೀಕ್ ಆದ್ಮೇಲೆ ಹನಿಮೂನ್ಗೆ ಹೋಗೋಣ ಅಂತ ಹೇಳಿದ್ಯಲ್ಲ, ಮತ್ತೆ ಎಲ್ಲಿ ಪೋಸ್ಟ್ಪೋನ್ ಆಗುತ್ತೋ ಅಂತ ಕೇಳ್ದೆ ಅಷ್ಟೇ. ಕರೆಕ್ಟ್ ಅಲ್ವಾ? ಮತ್ತೆ ಬಿಟ್ಟಿದ್ದೆ ಅದು ನಾನು. ಈಗಲೇ ಅಂತ ಕೇಳ್ತೀನಿ. ಅರೆ, ಕಿಶನ್ ನನಗೆ ಕಾಲ್ ಮಾಡ್ತಿದ್ದಾನೆ. ಹಲೋ ಕಿಶನ್. ಅಣ್ಣ ಹೇಗಿದ್ಯಾ ಅಣ್ಣ? ನಾನ್ ಚೆನ್ನಾಗಿದ್ದೀನಿ, ನೀನು? ಕೆಲಸ ಚೆನ್ನಾಗಾಗ್ತಿದ್ಯಾ? ಊಟ ತಿಂಡಿ ಎಲ್ಲ ಮಾಡಿದ್ಯಾ? ಏನಿವನು ಸಿಕ್ಕಾಪಟ್ಟೆ ಕೇರ್ ಮಾಡ್ತಾ ಇದ್ದಾನಲ್ಲ. ಓ, ಗಾಟ್ ಇಟ್. ಇವನು ಹನಿಮೂನ್ಗೆ ಹೋಗ್ಬೇಕಿತ್ತಲ್ವಾ, ಅದಕ್ಕೆ ಇದನ್ನೆಲ್ಲ ಕೇಳ್ತಾ ಇದ್ದಾನೆ. ಏನ್ ಕಿಶನ್, ಇಷ್ಟೊಂದೆಲ್ಲ ಕಾಳಜಿ ತೋರಿಸ್ತಾ ಇದೆಯಾ? ಇದೇನಣ್ಣ ಹೀಗೆ ಕೇಳ್ಬಿಟ್ಟೆ? ನಿನ್ಮೇಲೆ ಕಾಳಜಿ ತೋರಿಸ್ದೆ ಇನ್ಯಾರಿಗೆ ಕಾಳಜಿ ತೋರಿಸ್ಲಿ ನಾನು? ಕಿಶನ್, ನಾಟಕ ಜಾಸ್ತಿ ಮಾಡಬೇಡ. ಅಲ್ಲ ಏನಣ್ಣ ನೀನು ಇಷ್ಟೊಂದು ಕಾಳಜಿ ತೋರಿಸಿದ್ರೆ ನಾಟಕ ಅಂತ ಹೇಳ್ತಿದ್ಯಲ್ಲಣ್ಣ? ಅಲ್ಲ, ಅಷ್ಟು ವರ್ಷ ನಾನು US ಅಲ್ಲಿ ಇದ್ದಾಗ ಒಂದ್ಸಲನೂ ಫೋನ್ ಮಾಡಿ ವಿಚಾರಿಸಿದವನಲ್ಲ. ಈಗ ಇಷ್ಟೆಲ್ಲ ಕಾಳಜಿ ತೋರಿಸ್ತಾ ಇದೆಯಲ್ಲ, ಅದಕ್ಕೆ ಡೌಟು. ಅದು ಅಣ್ಣ, ನಾನು ನೋಡು, ನೀನು ಹನಿಮೂನ್ ಪ್ಲಾನ್ ಮಾಡ್ತಾ ಇದೀಯ ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ನಾನು ಮನೇಲಿಲ್ಲ, ನಿನ್ಗೆ ಹೋಗಕ್ ಆಗ್ತಾ ಇಲ್ಲ ಅಲ್ವಾ, ಅದೇ ನಿನ್ ಟೆನ್ಷನ್. ಡೋಂಟ್ ವರಿ, ನಾನು ಇವತ್ತೇ ಬರ್ತಾ ಇದ್ದೀನಿ, ಯು ಕ್ಯಾನ್ ಗೋ. ಅಣ್ಣ ನಾನು ಆಕ್ಚುಲಿ ಅದಕ್ಕೆಲ್ಲ ಫೋನ್ ಮಾಡಿದ್ದು. ಕಿಶನ್, ನೀನ್ ತೊದಲ್ತಾ ಮಾತಾಡುವಾಗಿಂದ ನಾನು ನಿನ್ನ ನೋಡ್ತಾ ಇದ್ದೀನಿ. ನೀನು ಯಾವ ಟೈಮಲ್ಲಿ ಯಾವ ತರ ರಿಯಾಕ್ಟ್ ಮಾಡ್ತೀಯ ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ನೋಡು, ಲೇಟ್ ಮಾಡಬೇಡ, ಆದಷ್ಟು ಬೇಗ ಹನಿಮೂನ್ ಪ್ಲಾನ್ ಮಾಡು. ಪಾಪ ಪೂಜನ್ಗೂ ಆಸೆ ಇರುತ್ತಲ್ಲ ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕು ಅಂತ. ಸೂಪರ್ ಅಣ್ಣ, ನಮ್ ಫೀಲಿಂಗ್ಸ್ ಎಲ್ಲ ಅರ್ಥ ಮಾಡ್ಕೊಂಡಿದ್ಯಲ್ಲ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಅಣ್ಣ. ಬಾಯ್ ಕಣೋ. ಪೂಜಾ, ನಾವು ಹನಿಮೂನ್ ಪ್ಲಾನ್ ಮಾಡ್ತಿರೋದು ಅಣ್ಣಂಗೆ ಗೊತ್ತಂತೆ. ಅಣ್ಣ ಇವತ್ತೇ ಬರ್ತಾನಂತೆ. ನಾನು ಟ್ರಾವೆಲ್ ಏಜೆನ್ಸಿ ಅವ್ರಿಗೆ ಫೋನ್ ಮಾಡಿ ಟಿಕೆಟ್ ಕನ್ಫರ್ಮ್ ಮಾಡಿ ಹೇಳ್ತೀನಿ. ಯಪ್ಪ, ಅಲ್ಲ, ನಾವು ಹನಿಮೂನ್ ಹೋಗ್ತಾ ಇರೋದು ಆದಿಭಾವಂಗೆ ಹೇಗೆ ಗೊತ್ತಾಯ್ತು? ನಾನು ಅಕ್ಕಂಗೆ ಬಿಟ್ರೆ ಬೇರೆ ಯಾರಿಗೂ ಹೇಳಿಲ್ಲ. ಕಿಶನ್ ನೋಡಿದ್ರೆ ಆದಿಭಾವಂಗೆ ಫೋನೇ ಮಾಡಿಲ್ಲ ಅಂತ ಹೇಳ್ದ. ಅವ್ರಿಗೆ ಹೇಗೆ ಗೊತ್ತಾಯ್ತು? ಬ್ರದರ್, ನೀವು ಸುಮ್ಮನೆ ಬರೋಕ್ ಹೋದ್ರಿ, ನಾನೇ ಮುಗಿಸ್ಕೊಂಡ್ ಬರ್ತಾ ಇದ್ದೆ. ಅದ್ ಹೇಗಾಗತ್ತೆ ಬ್ರದರ್? ನೀವು ಸ್ಟೇಷನ್ ಅಲ್ಲಿ ಇರೋವಾಗ ನಾನು ಸುಮ್ಮನಿರೋದಾ? ಅದಕ್ಕೆ ಬಂದೆ. ಅಂದಾಗ ಏನಾಯ್ತು ಬ್ರದರ್? ಯಾಕೆ ಸ್ಟೇಷನ್ಗೆಲ್ಲ ಬಂದಿದ್ದೀರಾ? ಎನಿ ಪ್ರಾಬ್ಲಮ್? ಅದು ಬ್ರದರ್, ನಾವು ಭಾಗ್ಯ ಅವ್ರಿಗೆ 25 ಲಕ್ಷ ದುಡ್ಡು ಕೊಟ್ಟಿದ್ವಲ್ಲ, ಅದನ್ನ ಯಾರೋ ಕದಿದ್ದಾರೆ. ಬ್ರದರ್ ಏನ್ ಹೇಳ್ತಿದ್ದೀರಾ? 25 ಲಕ್ಷ ಕಳ್ಕೊಂಡ್ರ? ಹಾ ಬ್ರದರ್. ಅಲ್ಲ, ಅಷ್ಟು ದೊಡ್ಡ ಅಮೌಂಟ್ ಕಳ್ಕೊಳ್ಳೋದು ಅಂತಂದ್ರೆ ಏನ್ ಬ್ರದರ್? ಅಷ್ಟು ದೊಡ್ಡ ಅಮೌಂಟ್ ಜೋಪಾನವಾಗಿ ನೋಡ್ಕೋಬೇಕು ಅನ್ನೋ ರೆಸ್ಪಾನ್ಸಿಬಿಲಿಟಿ ಇಲ್ವಾ ಅವ್ರಿಗೆ? ನಾನ್ ನಿಮ್ಗೆ ಅವತ್ತೇ ಹೇಳಿದೆ ಬ್ರದರ್, ಅಷ್ಟೊಂದು ದೊಡ್ಡ ಅಮೌಂಟ್ ಎಲ್ಲ ಕೊಡೋದ್ ಬೇಡ, ಯಾವ್ದೋ ಒಂದು ಬೇಕರಿಯಿಂದ ಒಂದು ಸ್ವೀಟ್ ಡಬ್ಬ ಕೊಡೋಣ ಅಂತ. ನೀನ್ ನನ್ ಮಾತೇ ಕೇಳಲಿಲ್ಲ. ಈಗ ನೋಡಿದ್ರೆ ಯಾವನೋ ಒಬ್ಬ ಕಳ್ಳ ಮನೆ ಒಳಗಡೆ ಬಂದು ಮನೆಯಲ್ಲಿ ಇಟ್ಟಿರೋ ದುಡ್ಡನ್ನ ತಗೊಂಡ್ ಹೋದ ಅಂತಂದ್ರೆ ಇವ್ರಿಗೆ ಯಾರಿಗೂ ಗೊತ್ತೇ ಆಗ್ಲಿಲ್ವಾ? ಬ್ರದರ್ ಕೂಲ್. ಈಗ ಕೂಗಾಡಿ ಏನು ಪ್ರಯೋಜನ ಇಲ್ಲ, ಏನು ಮಾಡಕ್ಕಾಗಲ್ಲ, ಏನಾದ್ರೂ ಮಾಡಿ ಹುಡುಕ್ಬೇಕು ಅಷ್ಟೇ. ಬ್ರದರ್ ಹೇಳಿದ್ನಲ್ಲ, ಕೂಗಾಡಿ ಏನು ಪ್ರಯೋಜನ ಇಲ್ಲ. ನೋಡಿ, ಈ ರೀತಿ ಕೂಗಾಡ್ತಾ ನಿಂತ್ಕೊಂಡ್ರೆ ಟೈಮ್ ವೇಸ್ಟ್ ಆಗುತ್ತೆ, ಬೇರೆ ಏನೂ ಆಗಲ್ಲ. ಬ್ರದರ್, ಕಂಪ್ಲೇಂಟ್ ಎಲ್ಲ ಆಗಿದೆ. CI ಅವರು ಮನೆಗೆ ಬಂದು ಚೆಕ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಲೆಟ್ಸ್ ಫೈಂಡ್ ಇಟ್. ಅದೇ ಸರ್, ಹೊರಡೋಣ. ಹೊರಡೋಣ.
ರೇ ಗಾಡಿ ತೆಗೆಳ್ರಿ. ಬ್ರದರ್ ನೀವು ನಮ್ಮ ಜೊತೆಲಿ ಬನ್ನಿ. ಅಯ್ಯೋ ಇಲ್ಲ ಬ್ರದರ್, ನಾನು ನೀವ್ ಏನೋ ಒಂದು ಪ್ರಾಬ್ಲಮ್ ನಲ್ಲಿ ಸಿಕ್ಕಾಕೊಂಡಿದ್ದೀರಾ ಅಂತ ನೋಡೋಣ ಅಂತ ಬಂದೆ ಅಷ್ಟೇ. ಇಟ್ಸ್ ಓಕೆ, ಯು ಕ್ಯಾರಿ ಆನ್ ಬ್ರದರ್. ಇಲ್ಲ ನೀವು ಬನ್ನಿ, ನಿಮ್ಮಿಂದ ಏನಾದ್ರು ಕೇಸ್ಗೆ ಹೆಲ್ಪ್ ಆಗ್ಬೋದು. ಹಾ ಪ್ಲೀಸ್ ಬನ್ನಿ. ನಾವು ಇವ್ರ ಜೊತೆ ಬರ್ತೀವಿ, ನೀವು ಬರ್ತೀವಿ. ಓಕೆ ಸರ್. ಬನ್ನಿ ಬ್ರದರ್. ಅಲ್ಲ ಇಲ್ಲಿ ಏನ್ ನಡೀತಿದೆ ಅಂತ ನಂಗೆ ಅರ್ಥನೇ ಆಗ್ತಿಲ್ವಲ್ಲ. ಇರ್ಲಿ, ಮೇಡಮ್ಗೆ ಅಪ್ಡೇಟ್ ಮಾಡೋಣ. ಹೇಳು. ಮೇಡಮ್, ಆದಿ ಸರು, ತಾಂಡವ್ ಸರು ಮತ್ತೆ ಯಾವುದೋ ಒಂದು ಲೇಡಿ ಪೊಲೀಸ್ ಸ್ಟೇಷನ್ಗೆ ಬಂದಿದ್ರು. ವಾಟ್? ಸ್ಟೇಷನ್ಗ? ಏನಕ್ಕೆ? ಮೇಡಮ್, ನಾನು ಪೊಲೀಸ್ ಅಲ್ಲ, ನಿಮ್ಮ ಕಂಪ್ನಿ ಎಂಪ್ಲಾಯಿ. ನಾನು ಪೊಲೀಸ್ ಆಗಿದ್ರೆ ಅವ್ರು ಕಂಪ್ಲೇಂಟ್ ಕೊಡಕ್ ಬಂದಾಗ್ಲೇ ಗೊತ್ತಾಗ್ತಿತ್ತು ಯಾಕೆ ಬಂದಿದ್ರು ಅಂತ. ಏಯ್, ಸ್ಟಾಪ್ ಜೋಕಿಂಗ್. ನಿನ್ನ ಅಪಾಯಿಂಟ್ ಮಾಡಿರೋದು ಅದೇ ವಿಷಯಕ್ಕೆ. ಬೈ ಹುಕ್ ಆರ್ ಕ್ರುಕ್ ಏನೇನ್ ಇನ್ಫಾರ್ಮೇಶನ್ ಇರುತ್ತೋ ಎಲ್ಲ ತಗೊಂಡ್ ನನಗೆ ಹೇಳಿ. ಸ್ಟೇಷನ್ಗೆ ಯಾಕೆ ಹೋಗಿದಾನೆ? ಎಸ್ ಐ ಸರ್ ಇದ್ದಾರಾ? ಮೇಡಮ್ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದಾರೆ ಮೇಡಮ್. ಇಲ್ಲ, ಎಸ್ ಐ ಸರ್ ಒಳಗಡೆ ಇದ್ದಾರಲ್ಲ. ಸಾರಿ ಮೇಡಮ್, ನಾನು ನೋಡಿರ್ಲಿಲ್ಲ, ಹೊರಗಡೆ ಇದ್ದಾರೆ, ನೋಡಿ ಮೇಡಮ್. ನಮಸ್ತೆ ಸರ್. ಒಂದು ನಿಮಿಷ ಮಾಡ್ತೀನಿ. ಓಹೋ ಮೇಡಮ್, ಬನ್ನಿ ಕೂತ್ಕೊಳ್ಳಿ. ಏನ್ ಮೇಡಮ್, ಅನ್ಯಾಯವಾಗೂ ನನ್ನ ಕೆಲಸ ಹೋಗೋ ತರ ಮಾಡ್ತಾ ಇದ್ರಲ್ಲ. ಐ ಆಮ್ ರಿಯಲಿ ಸಾರಿ ಸರ್. ಕಂಪ್ಲೀಟ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋಗ್ಬಿಟ್ಟಿದೆ, ಅದಕ್ಕೆ ಈ ರೀತಿ ಆಯ್ತು. ಏನು ಪ್ರಾಬ್ಲಮ್ ಆಗಿಲ್ಲ ತಾನೆ? ಪ್ರಾಬ್ಲಮ್ ಆಗೋದಾ? ಆ ಸರ್ಗೆ ಕಮಿಷನರ್ ಲೆವೆಲ್ಗೂ ಕಾಂಟ್ಯಾಕ್ಟ್ ಇದೆ ಮೇಡಮ್. ಕಮಿಷನ್ ಸರ್ ಸ್ಟೇಷನ್ಗೆ ಬಂದು ನನ್ನ ಮುಖ ತುಂಬ ಹೋಗ್ದೋದ್ರು ಗೊತ್ತಾ. ಅದಕ್ಕಿಂತ ಹೆಚ್ಚಾಗಿ ಆ ವ್ಯಕ್ತಿ ತುಂಬಾ ಒಳ್ಳೆಯವರು ಅನ್ಸುತ್ತೆ. ನಾವೇ ಅವಸರವಾಗಿ ಅವ್ರ ಹತ್ರ ತುಂಬಾ ರೂಢಾಗಿ ಬಿಹೇವ್ ಮಾಡ್ಬಿಟ್ಟು ಅನ್ಸುತ್ತೆ. ಎಲ್ಲ ಆಗಿದ್ ನನ್ನಿಂದನೇ ಸರ್. ಮೊದಲು ಆ ವ್ಯಕ್ತಿಗೆ ನಾನು ಸಾರಿ ಕೇಳಬೇಕು. ಅವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸು, ಅಡ್ರೆಸ್ ಏನಾದರೂ ಇದ್ರೆ ಕೊಡ್ತೀರಾ? ಓಕೆ ರೀ, ಅವಾಗಲೇ ಬಂದಿರಲ್ಲ ಹಾದಿ ಅಂತ ಹೇಳಿ, ಅವ್ರದ್ದು ಸ್ವಲ್ಪ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಡಿ ಇವರಿಗೆ. ಹೋಗಿ ಇಸ್ಕೊಳ್ಳಿ. ಸರಿ ಸರ್.